ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ನೆನ್ನೆ ಎಪಿಸೋಡ್ ನೋಡಿದಾಗ ನಿಮಗೇನು ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಫೇವ್ರೇಟ್ ಯಾರು ಅಂತಲೂ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಧನುಷ್ ಗೌಡ ಮಾತ್ರ ದಿ ಟಾಸ್ಕ್ ಕಿಂಗ್ ಅಂತ ಹೇಳ್ಬೋದು ಗುರು. ಧ್ರುವಂತ್ ಕೂಡ ಅಷ್ಟೇ ಸಖತ್ತಾಗಿ ಟಾಸ್ಕ್ ಅಂತ ಬಂದಾಗ ಸೂಪರ್ ಎಫರ್ಟ್ಸನ್ನು ಕೊಟ್ಟು ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ. ಇಬ್ಬರು ಮಾತ್ರ ಟಾಸ್ಕ್ ಮಾಸ್ಟರ್, ಟಾಸ್ಕ್ ಕಿಂಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಜಮಾತೆ ಅಶ್ವಿನಿ ಮೇಡಮ್, ರಾಜಮಾತೆ ಅಂತ ಯಾರು ಕೊಟ್ಟರು ಗುರು. ನಿಜವಾಗ್ಲೂ ಅನ್ನೆಸೆಸರಿ ಅವ್ರದ್ದು ಅಲ್ಲದೆ ಇರೋ ಟಾಪಿಕಲ್ಲಿ ಕೂಡ ಅವ್ರು ಇಂಟರ್ಫಿಯರ್ ಆಗಿ ಸುಮ್ಮನೆ ಬ್ಯಾಡ್ ನೇಮ್ ತಗೊತಾ ಇದ್ದಾರೆ ಅಷ್ಟೇ ಮೇಡಮ್. ಜಗಳ ಆಡೋದೇ ಇಂಟೆನ್ಷನ್ ಅಂತ ಇಟ್ಕೊಂಡು ಬಂದು ಸುಮ್ಮನೆ ಜಗಳ ತೆಗಿತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಲಿಟ್ರಲಿ ಇರಿಟೇಟಿಂಗ್ ಆಗ್ತಾಯಿದೆ ಗುರು. ಆ ಥರ ಆಗ್ತಾಯಿದೆ. ನೋಡಬೇಕು ಅವ್ರು ಇದನ್ನು ಸ್ಟಾಪ್ ಮಾಡೋ ರೀತಿ ಇಲ್ಲ. ಇವತ್ತು ಕೂಡ ಅದೇ ಕಂಟಿನ್ಯೂ ಆಗುತ್ತೆ, ಮುಂದೆ ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ಇದನ್ನೇ ಮಾಡ್ತಾ ಇದ್ದಾರೆ. ಮೇಯ್ನ್ ಫೋಕಸ್ಸು ಗಿಲ್ಲಿ ಮೇಲೆ ಟಾರ್ಗೆಟ್ ಗುರು. ಅವ್ರದ್ದು ಅಶ್ವಿನಿ ಮೇಡಮ್ದು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಷ್ಟೇ. ಸೀಕ್ರೆಟ್ ಏಜೆಂಟ್ಗಳು ಚಂದ್ರಪ್ರಭಾ ಮತ್ತು ಡಾಗ್ ಸತೀಶ್ ಅವರು ಗುರು, ಪಾಪ ಅಯ್ಯೋ ಪಾಪ ಅನಿಸುತ್ತೆ ಗುರು. ಅವ್ರ ಕಷ್ಟ ಯಾರಿಗೂ ಬೇಡ. ಅಲ್ಲಿ ಟಾಸ್ಕ್ ತಗೊಂಡು ಮಾಡಿದ್ರೆ ಒಂದು ಥರ ಆಗುತ್ತೆ, ಟಾಸ್ಕ್ ತಗೊಂಡು ಆಟ ಆಡದೇ ಇದ್ದರೆ ಒಂದು ಥರ ಆಗುತ್ತೆ. ನಿಜವಾಗ್ಲೂ ಲಿಟ್ರಲ್ಲಿ ಅವ್ರ ಕಷ್ಟ ಮಾತ್ರ ಯಾರಿಗೂ ಬೇಡ. ಆ ಟಾಸ್ಕಲ್ಲಿ ಅವ್ರು ಕೊಟ್ಟಂಥ ಎಕ್ಸ್ಪ್ರೆಷನ್ ಮಾತ್ರ ಒಂದೊಂದೂ ಸಖತ್ತಾಗಿತ್ತು ಗುರು. ಅಭಿಷೇಕ್ ಅವರನ್ನು ನೋಡಿದ್ರೆ ಲಾಸ್ಟ್ ಸೀಸನ್ನು ಶಿಶಿರ್ ಅವ್ರು ನೆನಪಾಗ್ತಾ ಇದ್ದಾರೆ ಗುರು ನನಗೆ. ಪ್ರತಿ ಸೀಸನ್ನಲ್ಲೂ ಕೂಡ ಒಬ್ಬರು ಲಿಟಲ್ ಬಿಟ್ ಫೆಮಿನಿಸ್ಟ್ ಇರ್ತಾರೆ. ಅದು ಈ ಸೀಸನಲ್ಲಿ ಅಭಿಷೇಕ್ ಅಂತ ಅನ್ನಿಸ್ತಾ ಇದೆ. ಮಾಳು ನಿಪ್ನಾಳು ಓಪನ್ ಅಪ್ ಆಗಿದ್ದಾರೆ. ರೈಟ್ ಆರ್ ರಾಂಗ್, ಪಾಸಿಟಿವ್ ಆರ್ ನೆಗೆಟಿವ್ ಓಪನ್ ಅಪ್ ಆಗಿ ಮಾತಾಡ್ತಾ ಇದ್ದಾರೆ. ಟೂ ಗುಡ್ ಅಂತ ಹೇಳ್ಬೋದು. ಮಲ್ಲಮ್ಮ ಬಿಗ್ ಬಾಸ್ ಜೊತೆ ಮಾತಾಡಿದ ಕಾನ್ವರ್ಸೇಷನ್ ಅಂತೂ ಸಖತ್ ಫನ್ನಿ ಆಗಿತ್ತು ಗುರು. ನೆನ್ನೆ ಎಪಿಸೋಡು ಪರವಾಗಿಲ್ಲ, ಸ್ವಲ್ಪ ಟ್ರ್ಯಾಕಲ್ಲಿ ಬಂದಿದೆ ಅಂತ ಹೇಳ್ಬೋದು. ಓವರ್ ಆಲ್ ಎಪಿಸೋಡಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಡಿಟೇಲ್ಡಾಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಮೊದಲಿಗೆ ನೆನ್ನೆ ಆ ಸಿಕ್ಕಿನ ಕಾಳಗ ಟಾಸ್ಕ್ನಲ್ಲಿ ಗೆದ್ದಿರ್ತಕ್ಕಂಥ ಒಂಟಿಗಳಿಂದ ಒಬ್ಬರನ್ನ ಫೈನಲ್ ಕಂಟೆಂಡರ್ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ ಬಿಗ್ ಬಾಸು. ಅದೇ ರೀತಿ ಸೋತಿರೋ ಜಂಟಿ ಟೀಮಿಂದ ಒಬ್ಬರನ್ನ ಅನರ್ಹರು ಅಂದರೆ ನೆಕ್ಸ್ಟ್ ಇದಕ್ಕೆ ಆಚೆ ಆಗಬೇಕು ಟಾಸ್ಕ್ ಆಡ್ದಿರ ಅಂತಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಅಭಿಷೇಕ್ ಮತ್ತು ಅಶ್ವಿನಿ ಅವರನ್ನು ಸ್ಟ್ರಾಂಗ್ ಅಂತ ರೀಸನ್ ಕೊಟ್ಬಿಟ್ಟು ಆಚೆ ಆಗ್ತಾರೆ. ಅವ್ರು ಗೇಮೇ ಆಡಿಲ್ಲ, ಇನ್ನು ಸ್ಟ್ರಾಂಗ್ ಅಂತ ಅಂದ್ಬಿಟ್ಟು ಇವರೇ ಡಿಸೈಡ್ ಆಗಿಬಿಟ್ಟಿದ್ದಾರೆ. ಕೊಡಬೇಕಾಗಿತ್ತು, ಅವ್ರಿಗೂ ಚಾನ್ಸ್ ಕೊಟ್ಟು ನೋಡಬೇಕಾಗಿತ್ತು ಹೆಂಗಿದೆ ಏನು ಅಂತಂದ್ಬಿಟ್ಟು. ಗೇಮ್ ಆಡ್ದೇ ಸ್ಟ್ರಾಂಗ್ ಅಂತ ಮೇಲ್ನೋಟಕ್ಕೆ ನೋಡಿ ಡಿಸೈಡ್ ಮಾಡಿ ಅವರು ಆಚೆ ಹಾಕಿದ್ದಂತೂ ನನಗಂತೂ ಒಂಥರ ಇಷ್ಟ ಆಗಲಿಲ್ಲ. ಅದು ಅವ್ರ ಸ್ಟ್ರಾಟಜಿ, ಬಟ್ ಗುಡ್ ಅಂತ ಹೇಳ್ಬೋದು. ಬಟ್ ಅವ್ರು ಏನು ಗೇಮ್ ಆಡಿಲ್ವಲ್ಲ, ನೋಡಬೇಕಾಗಿತ್ತು ಇನ್ನೂ ಸ್ವಲ್ಪ ಅಂತ ನನಗನ್ನಿಸ್ತು. ಇನ್ನೊಂದು ಅವ್ರ ಕಡೆ ಫೈನಲ್ ಕಂಟೆಂಟರ್ಗೆ ಅರ್ಹತೆ ತಗೊಂಡಿದ್ದು ಬಂದು ಮಲ್ಲಮ್ಮ ಕೊಟ್ಟರು. ಮಲ್ಲಮ್ಮದು ಕಾನ್ವರ್ಸೇಷನ್ ಡಿಫ್ರೆಂಟಾಗಿ ನಡೀತು ಗುರು. ಬಟ್ ಸುಧೀರನ ಡೈರೆಕ್ಟಾಗಿ ಪಾಯಿಂಟ್ ಹೇಳ್ಬಿಟ್ರು ಗುರು. ಏನಾದರೂ ಅಂದ್ಕೊಳ್ಳಿ ಗುರು, ಎಲ್ಲಿಂದನೋ ಬಂದಿದ್ದಾರೆ. ಜನರ ದೃಷ್ಟಿಯಲ್ಲಿ ಇವಾಗ ನಾವು ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಕೆಟ್ಟವ್ರು ಆಗ್ಬಿಡ್ತೀವಿ. ಅಟ್ಲೀಸ್ಟ್ ನಾಟಕ ಆದರೂ ಆಡಿ ಕೊಟ್ಬಿಡೋಣ ಆ ಕಡೆ ಅಂತಂದ್ಬಿಟ್ಟು ಡೈರೆಕ್ಟಾಗಿ ಏನಿದ್ರೆ ಅದು ಓಪನ್ ಅಪ್ ಆಗಿ ಮಾತಾಡ್ತಾರೆ ಗುರು. ಸುಧೀರ್ ಈ ಥರನೇ ಇದ್ದರೆ ಆಡಬೇಕು ಗುರು, ಟಾಸ್ಕ್ ಆಡಬೇಕು, ಅದ್ರ ಜೊತೆಗೆ ಎಲ್ಲರ ಜೊತೆನೂ ಬೆರಿಬೇಕು. ಫಸ್ಟ್ ದಿನ ಇದ್ದಷ್ಟು ಆ್ಯಕ್ಟಿವ್ ಆಗಿ ಸುಧೀರಣ್ಣ ಇರ್ತಾ ಇಲ್ಲ. ಒಂದು ವೀಕೆಂಡ್ ಕ್ಲಾಸ್ ಬಿದ್ದರೆ ಎಲ್ಲ ಟ್ರ್ಯಾಕಿಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಬಟ್ ನೆನ್ನೆ ಮಾತ್ರ ಆ್ಯಕ್ಟಿವ್ ಆಗಿ ಚೆನ್ನಾಗಿದ್ರು ಸುಧೀರಣ್ಣ. ಹೋಗ್ತಾ ಯಾವ ರೀತಿ ಇರ್ತಾರೆ ಅಂತ ನೋಡೋಣ. ನೆಕ್ಸ್ಟ್ ಅದಾದಮೇಲೆ ಮಲ್ಲಮ್ಮನ ಬಿಗ್ ಬಾಸು ಏನು ಮಾಡ್ತಾರೆ, ಕನ್ಫೆಷನ್ ರೂಮ್ಗೆ ಕರೀತಾರೆ. ಇಲ್ಲಂತೂ ಸಿಕ್ಕಾಪಟ್ಟೆ ಕಾಮಿಡಿಯಾಗಿತ್ತು. ಬಿಗ್ ಬಾಸು ತುಂಬ ಸಖತ್ತಾಗಿ ಅವರನ್ನು ವಿಚಾರಿಸ್ತಾರೆ. ಯಾವ ರೀತಿ ಇತ್ತು, ಹೆಲ್ತ್ ಹೇಗಿತ್ತು ಅಂತ ಹೇಳ್ಬಿಟ್ಟು ತುಂಬ ಕಾಳಜಿಯಿಂದ ವಿಚಾರಿಸಿ ಅವ್ರಿಗೆ ಸ್ವೆಟರು ಎಲ್ಲ ಕೊಟ್ಟಿದ್ದೆಲ್ಲ ಟೂ ಗುಡ್ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಒಗಟುಗಳೆಲ್ಲ ಹಾಕಿ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಸ್ವಲ್ಪ ಇನ್ನೂ ಅವ್ರಿಗೆ ಕಾನ್ಫಿಡೆನ್ಸ್ ಬರಲಿ ಅನ್ನೋ ರೀತಿ ಬಿಗ್ ಬಾಸು ಫ್ರೀಯಾಗಿ ಮಾತಾಡಿ ಅವರನ್ನು ಚೆನ್ನಾಗಿ ಮಾತಾಡಿಸಿ ಕಳಿಸ್ತಾರೆ. ಸಖತ್ತಾಗಿತ್ತು ಗುರು. ನಿಜವಾಗ್ಲೂ ಅವರಿಬ್ಬರು ಕಾನ್ವರ್ಸೇಷನ್ ಮಾತ್ರ ಸೂಪರ್ ಟೂ ಗುಡ್ ಅಂತ ಹೇಳ್ಬೋದು. ನೆಕ್ಸ್ಟು ಅದಾದಮೇಲೆ ರಾಜಮಾತೆ ನಮ್ಮ ಅಶ್ವಿನಿ ಮೇಡಮ್ ಅವ್ರದ್ದು ಸ್ಟಾರ್ಟ್ ಆಗುತ್ತೆ ಗುರು. ಈ ಕಡೆ ಪಾಪ ಮಾಳು ನಿಪ್ನಾಳು ಏನು ಮಾಡ್ತಾ ಇರ್ತಾನೆ, ಇಮಿಟೇಷನ್ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬ ಕಂಟೆಸ್ಟೆಂಟ್ದು ಇಮಿಟೇಷನ್ ಸಖತ್ತಾಗಿ ಮಾಡ್ತಾ ಇರ್ತಾರೆ. ಅಲ್ಲಿ ಧನುಷು ಇರ್ತಾರೆ. ಆದರೂ ಕೂಡ ಇವ್ರೇನು ಮಾಡ್ತಾರೆ, ಕರೀತಾರೆ. ಧನುಷ್ ಅವರು ಹೇಳ್ತಾರೆ, ಯಾರಿಗೆ ಅಶ್ವಿನಿ ಅವ್ರಿಗೆ ಹೇಳ್ತಾರೆ, ಇಲ್ಲ ನಾನು ಟಾಸ್ಕ್ ಮಾಡಿಸ್ತಾ ಇದ್ದೀನಿ ಅಂದರೂ ಕೂಡ ಅವ್ರು ಕೇಳಲ್ಲ. ಏನೋ ಒಂಥರ ರಾಜಮಾತೆ ನಾನು ಹೇಳಿದ್ದೆ ಮಾತು, ನಾನು ಹೇಳಿದ್ದೆ ಶಾಸನ, ಇನ್ಯಾರ್ದು ಏನು ನಡೆಯಲ್ಲ ಅನ್ನೋ ರೀತಿ. ಯಾರು ಕೊಟ್ಟರು ಗುರು ರಾಜಮಾತೆ? ಏನಾದರೂ ಬಿಗ್ ಬಾಸ್ ಹೇಳಿದ್ರ? ಅವರಷ್ಟು ಅವರೇ ನಾನು ರಾಜಮಾತೆ ಅದು ಇದು ಏನೋ ಅವ್ರಿಗೆ ಗೊತ್ತಿರ್ಬೇಕು ನಿಜವಾಗ್ಲೂ.
ಅಲ್ಲಿ ಧನುಷ್ ಅವರು ಹೇಳ್ತಾರೆ, ಹೇಳಿದ್ರು ಕೂಡ ಅವರು ಕೇಳೋದಿಲ್ಲ, ಮತ್ತೆ ಅದನ್ನೇ ಇದು ಮಾಡ್ತಾರೆ. ಅಲ್ಲಿ ಸ್ಟಾರ್ಟ್ ಆಗುತ್ತೆ ಜಗಳ. ಧನುಷ್ ಅವ್ರು ಹೋಗಿ ಡೈರೆಕ್ಟಾಗಿ ಕೇಳ್ತಾರೆ, ನೀವು ಈ ಥರ ಮಾಡಿದ್ದು ಸರಿ ಬರಲಿಲ್ಲ, ಹಂಗೆ ಹಿಂಗೆ ಅಂತ. ಏನೋ ಹೋಗಲಿ ಅಂತ ಆಯ್ಕೆ ಇದೀರ ರಾಜಮಾತೆಯಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಪಾಪ ಅಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಅದೇನೋದು ಏನೋ ಹೋಗಲಿ ಅನ್ನೋ ರೀತಿ, ನಾನು ರಾಜಮಾತೆಯಾಗಿರಲ್ಲ, ನೀವೇ ಇದ್ಕೊಳ್ಳಿ, ನೀವೇ ರಾಜರಾಗಿರಿ. ಬಿಗ್ ಬಾಸ್ ಹೇಳಿರೋದು ಅರಸ ಅರಸಿಯರು, ಸೆಂಟ್ರಲ್ ರಾಜಮಾತೆ ಮಾಡ್ಕೊಂಡಿರೋದು ಇವರು. ಏನು ಮಾಡೋಕ್ಕಾಗ್ತವೋ ನಾನು ಇರಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗ್ತೇವೆ, ಹೋದರೆ ಹೋಗ್ತಾರೆ ಅಲ್ವಾ. ನಿಜವಾಗ್ಲೂ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಅಶ್ವಿನಿ ಮೇಡಮ್ಮು ಸುಮ್ಮನೆ ಅನ್ನೆಸೆಸರಿ ಜಗಳ ಮಾಡಬೇಕು ಅನ್ನೋದೇ ಫಿಕ್ಸ್ ಆಗಿದ್ದಾರೆ. ನೋಡೋಣ ಯಾವ ರೀತಿ ಹೋಗುತ್ತೆ ಏನು ಅಂತ. ಬಟ್ ಪಾಸಿಟಿವ್ ಆರ್ ನೆಗೆಟಿವ್ಗಳು ಕಂಟೆಂಟ್ ಕೊಡ್ತಾ ಇದ್ದಾರೆ. ತುಂಬ ವೀಕ್ಗಳು ಸರ್ವೈವ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಕೊನೆಗೆ ಅವ್ರವ್ರ ರಾಜ ಆಗ್ತಾರೆ. ನಾವು ಕಿತ್ತಾಡಿದ್ರೆ ಮುಂದೆ ಆಪೋಸಿಟ್ ಜಂಟಿ ಟೀಮ್ ಏನು ಅಂದ್ಕೋತಾರೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕಿತ್ತಾಡ್ತಾ ಇರ್ತಾರೆ. ಅಲ್ಲಿ ಗಿಲ್ಲಿ ಮಾತ್ರ ಸಕ್ಕದಾಗಿ ಹೇಳ್ತಾ ಇರ್ತಾರೆ, ಅವ್ರು ಕಿತ್ತಾಡ್ಕೊಂಡು ಇದು ಮಾಡ್ಕೊಳ್ಳಿ, ನಾವು ಯಾಕೆ ಹೋಗ್ಬೇಕು, ನಾವು ಹೋದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕರೆಕ್ಟಾಗಿ ಹೇಳಿದೆ ಗಿಲ್ಲಿ, ನಿಜವಾಗ್ಲೂ ಟೂ ಗುಡ್ ಅಂತ ಹೇಳ್ಬೋದು. ಈ ಕಡೆ ಮಾಳು ಇಮಿಟೇಷನ್ ಮಾತ್ರನೂ ಸಖತ್ತಾಗಿತ್ತು ಗುರು, ಸೂಪರಾಗಿ ಇದು ಮಾಡಿದ್ರು. ನೆಕ್ಸ್ಟ್ ಬಂದು ಈ ಡ್ರಮ್ ಬ್ಯಾಲೆನ್ಸ್ ಅನ್ನೋ ಒಂದು ಟಾಸ್ಕನ್ನು ಕೊಡ್ತಾರೆ ಬಿಗ್ ಬಾಸು. ಈ ಟಾಸ್ಕಲ್ಲಿ ಈ ಕಡೆಯಿಂದ ಪಾಪ ನಮ್ಮ ಇವರು ಕರಿಬಸಪ್ಪ ಅವ್ರು, ನಾನು ಆಡ್ತೀನಿ ಪ್ರತಿ ಟಾಸ್ಕಲ್ಲೂ ನಾನು ಆಡ್ತೀನಿ, ನಾವು ಒಂದು ಚಾನ್ಸ್ ಕೊಡಬೇಕಪ್ಪ ನಿಜವಾಗ್ಲೂ, ಎಲ್ಲ ಟಾಸ್ಕಲ್ಲೂ ನಾನು ಆಡ್ತೀನಿ ಅಂತ ಹೋಗ್ತಾರೆ. ಒಳ್ಳೆ ಕಾಮಿಡಿ ಅಂತ ತೆಗೆದಾಕ್ಬೇಕು, ನೀನು ಬೇಡ ಅಂತ ತೆಗೆದಾಕ್ಬಿಡ್ತಾರೆ ಫಿಸಿಕಲಿ ನೋಡಿದಾಗ. ಒಂದು ಚಾನ್ಸ್ ಕೊಡಬೇಕು ಕರಿಬಸಪ್ಪನಿಗೂ. ಬಟ್ ಆದರೆ ಈ ಟಾಸ್ಕಲ್ಲೂ ನಾನು ಆಡ್ತೀನಿ ಅಂತ ಹೇಳ್ತಾರೆ, ಅವ್ರು ಕೊಡೋದಿಲ್ಲ. ಕೊನೆಗೆ ಗಿಲ್ಲಿ ಮತ್ತು ಕಾವ್ಯ, ಮಾಳು ಮತ್ತು ಸ್ಪಂದನ ಇಬ್ಬರು ಸೆಲೆಕ್ಟ್ ಆಗ್ತಾರೆ. ಆ ಡ್ರಮ್ ಬ್ಯಾಲೆನ್ಸ್ ಟಾಸ್ಕು ತುಂಬ ಕಷ್ಟ ಗುರು. ಬಟ್ ಈ ಟಾಸ್ಕಲ್ಲಿ ಮಾತ್ರ ಧನುಷ್ ಮತ್ತು ಧ್ರುವಂತ್ ಇಬ್ಬರು ಡಬಲ್ ಡಿ ಸಖತ್ತಾಗಿ ಆಟ ಆಡಿದ್ರು ಗುರು. ಆ ಡ್ರಮ್ ಮೇಲೆ ರೋಪನ್ನು ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿದ್ದ ಇದು ಮಾತ್ರ ಎಕ್ಸ್ಟ್ರಾಡಿನರಿ ಆಗಿತ್ತು, ಸಖತ್ತಾಗಿತ್ತು. ಆ ಬ್ಯಾಲೆನ್ಸಿಂಗ್ ಮಾತ್ರನೂ ಫಸ್ಟು ಧನುಷು ಒಂದು ಐಡಿಯಾ ಹಾಕ್ಕೊಟ್ರು ಧ್ರುವಂತ್ಗೆ, ಅದನ್ನೇ ಫಾಲೋ ಮಾಡಿದ್ರು. ನೆಕ್ಸ್ಟು ಸಖತ್ತಾಗಿತ್ತು. ಎಲ್ಲ ಒಂದು ಚೂರು ಇದಿಲ್ಲದೆ ನೀಟಾಗಿ ಅವ್ರು ಮಾಡಿದ್ದ ವಿಧಾನ ಮಾತ್ರ ಸೂಪರ್ 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 ಅಂತ ಹೇಳ್ಬೋದು. ಸಕ್ಕತ್ತಾಗಿ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಕಡೆ ಗಿಲ್ಲಿ ಮತ್ತು ಕಾವ್ಯ ಗುರು ಕೋಆರ್ಡಿನೇಷನ್ ಇರಲಿಲ್ಲ ಇಬ್ಬರ ಮಧ್ಯೆ, ಅರ್ಜೆನ್ಸಿ ಇತ್ತು. ಯಾವ ರೀತಿ ಮಾಡಬೇಕು ಅನ್ನೋದು ಪ್ಲ್ಯಾನು ಇರಲಿಲ್ಲ. ಅವ್ರಿಗೇನು ಸದ್ಯಕ್ಕೆ ಡ್ರಮ್ಮು ಎಷ್ಟು ಮುಂದಕ್ಕೆ ಹೋದರೆ ಅಷ್ಟು ಸಾಕು ಅನ್ನೋ ತಾಟಲ್ಲಿ ಅವರು ಮಾಡಿದ್ರು. ಅದರಲ್ಲೂ ಇಬ್ಬರಿದ್ದಾಗ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ತುಂಬ ಕೋಆರ್ಡಿನೇಷನ್ ಇರಬೇಕಾಗಿತ್ತು. ಮೇಯ್ನ್ಲಿ ಅದಿಲ್ಲ, ಅವ್ರ ಕೈಲೂ ಮಾಡೋಕ್ಕಾಗಲಿಲ್ಲ. ಈ ಕಡೆ ಮಾಳು ಮತ್ತು ಸ್ಪಂದನ, ಹೌದು ಅಂತೂ ನಿಜವಾಗ್ಲೂ ಸ್ಪಂದನ ಏನಾಗುತ್ತೆ, ಎಲ್ಲಿ ಏನು ಏಟಾಗುತ್ತೆ ಅನ್ನೋ ರೀತಿ ಇತ್ತು. ಪದೇ ಪದೇ ಬೀಳ್ತಾಯಿದ್ರು. ತುಂಬ ಎಫರ್ಟ್ಸ್ ಮಾತ್ರ ಸಕ್ಕದಾಗಿ ಹಾಕಿದ್ರು ಗುರು. ಬಟ್ ಆಗಲಿಲ್ಲ, ಕೋಆರ್ಡಿನೇಷನ್ ಇರಲಿಲ್ಲ. ಈ ಕಡೆಯಿಂದ ಜಂಟಿ ತಂಡ ಸೋತು ಹೋಗುತ್ತೆ. ಈ ಕಡೆ ಬಂದಾಗ ಒಂಟಿ ಟೀಮು ಗೆಲ್ಲುತ್ತೆ. ಇಲ್ಲಿ ಒಂಟಿ ಟೀಮಿಂದ ಒಬ್ಬ ಯಾರು ಅವ್ರ ಟೀಮಲ್ಲಿ ಯಾರು ಅರ್ಹರಲ್ಲ ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಗೆದ್ದವ್ರಿಗೆ ಆಪ್ಷನ್ ಕೊಡ್ತಾರೆ. ಧ್ರುವಂತು ಮತ್ತು ಧನುಷ್ಗೆ ಆಪ್ಷನ್ ಕೊಡ್ತಾರೆ. ಒಬ್ಬೊಬ್ಬರು ಫೋಟೋ ಇಟ್ಬಿಟ್ಟು ಫುಲ್ ಒಳಗಡೆ ತಳ್ಳಬೇಕು. ಕೊನೆಗೆ ಇವರು ಧ್ರುವಂತ ಹೋಗ್ಬಿಟ್ಟು ಜಾನ್ವಿ ಅವ್ರದ್ದು ಹಾಕ್ತಾರೆ, ಇವ್ರು ಬಂದು ಅಶ್ವಿನಿ ಅವ್ರದ್ದು ಹಾಕ್ತಾರೆ. ಇದೇ ಥರ ಮಾಡ್ಕೊಂಡು ಬಂದು ಕೊನೆಗೆ ಧ್ರುವಂತು ಮತ್ತು ಧನುಷ್ ಇಬ್ಬರು ಫೋಟೋಗಳು ಉಳ್ಕೊಬಿಡುತ್ತೆ. ಏನು ಮಾಡ್ತಾರೆ, ಈ ಕಡೆ ಇವರು ಅಣ್ಣ ಬಂದು ಯಾರು ಧನುಷ್ ಬಂದು ಕರೆಕ್ಟಾಗಿ ಇಡ್ತಾರೆ, ಧ್ರುವಂತದಿಟ್ಟು ಒಳಗಡೆ ತಳ್ತಾರೆ. ಎಲ್ಲ ಒಂದು ಕಡೆ ನಗಾಡ್ತಾ ಇರ್ತಾರೆ. ನೋಡಿ ಪಾಪ ಅವ್ರ ಕಷ್ಟ ಯಾರಿಗೂ ಬೇಡ, ಬಟ್ ಸ್ಟ್ರಾಟಜಿ ಮಾಡಬೇಕಾಗಿತ್ತು ಗುರು. ಮೂರನೇ ಫೋಟೋ ಅಂದರೆ ಅವ್ರೇನು ಅಂದರೆ ಫಸ್ಟು ಧನುಷ್ದು ತಗೊಂಡು ಅವರು ಆ ಧ್ರುವಂತ ಹಾಕ್ಬಿಟ್ಟಿದ್ದಿದ್ರೆ ನೆಕ್ಸ್ಟ್ ಇವರಲ್ಲಿ ತಗೊಂಡು ಅವ್ರು ಹಾಕ್ತಾಯಿದ್ರು. ಇಬ್ಬರ ಮಧ್ಯೆ ಜಗಳ, ಮೂರನೇ ಅವ್ರಿಗೆ ಲಾಭ ಅನ್ನೋ ರೀತಿ ಆಗೋಗ್ತಾಯಿತ್ತು. ಬಟ್ ಇಲ್ಲಿ ಧ್ರುವಂತ ಬೇಡ ಅಂತ ಸುಮ್ಮನೆ ಆಗೋದ್ರು. ಈ ಕಡೆ ಧನುಷ್ ಸ್ಮಾರ್ಟಾಗಿ ಆಡಿ ಫೈನಲ್ ಕಂಟೆಂಡರ್ ಆದರು. ಇಲ್ಲಿ ಒಂದು ಕಡೆ ಪಾಪ ಸತೀಶು ಅವರೆಲ್ಲ ನಗೀತಾಯಿದ್ರು. ಪಾಪ ಕೊನೆವರೆಗೂ ಇದ್ದು ಔಟ್ ಆಗೋದು ಅಂದರೆ ಇದೆ ಅಂತ ಗಿಲ್ಲಿ ಕೂಡ ರೇಗಿಸ್ತಾ ಇದ್ರು. ಸಖತ್ ಪನ್ನು, ನಿಜವಾಗ್ಲೂ ಧ್ರುವಂತನ ನೋಡಿದಾಗಂತೂ ಸಖತ್ ಪನ್ನಾಗಿ ಅನ್ನಿಸ್ತಾ ಇತ್ತು. ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಅದೆಲ್ಲ ಆದಮೇಲೆ ನೆಕ್ಸ್ಟು ಇಲ್ಲಿ ನಮ್ಮ ಅಭಿಷೇಕು ಮತ್ತು ಮಾಳು ಅವ್ರದ್ದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ ಗುರು. ಇಲ್ಲಿ ಹೆಂಡತಿ ಗುಲಾಮ ಅನ್ನೋ ರೀತಿಯಲ್ಲಿ ಮಾಳು ಹೇಳಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾರೆ ಗುರು. ಅವರು ಹಳ್ಳಿ ಕಡೆಯಿಂದ ಬಂದಿರೋದು ಗುರು. ಹಳ್ಳಿಯಲ್ಲಿ ಯಾರು ಏನು ಹೇಳಿದ್ರು ಹೇಳದೇ ಇದ್ದರೂ ಕೂಡ ಆ ರೂಲ್ಸು ಆ ರೆಗ್ಯುಲೇಷನ್ಸು ಇಟ್ಕೊಂಡಿದ್ದಾರೆ, ಹಿರಿಯರು ಇಟ್ಕೊಂಡಿದ್ದಾರೆ, ಫಾಲೋ ಮಾಡ್ತಾರೆ. ಅವ್ರ ಪಾಪ ಇಲ್ಲಿ ಬಂದಿದ್ದಾರೆ, ಇಲ್ಲಿ ಹೆಂಗಿರಬೇಕು ಏನು ಅನ್ನೋದು ಸೆಟ್ರೇಟ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಅವ್ರು ಹೇಳ್ಬಿಟ್ಟಿದ್ದಾರೆ. ಇದನ್ನು ಅಲ್ಲಿ ಆಯಿತು ಅಂತ ಅಲ್ಲಿಗೆ ಬಿಟ್ಟು ಏನೋ ಒಂದು ಕಾನ್ವರ್ಸೇಷನ್ನು ಅವ್ರಿಗೆ ತಿಳಿ ಹೇಳಿ ಇಲ್ಲ ಇಬ್ಬರು ಈಕ್ವಲ್ ಅನ್ನೋ ರೀತಿ ಹೇಳಿ ಬಿಟ್ಟಿದ್ರೆ ಆಗ್ತಾಯಿತ್ತು. ಇಲ್ಲಿ ಅಣ್ಣ ಅಭಿ
ದೊಡ್ಡ ಲಿಟಲ್ ಬಿಟ್ ಫೆಮಿನಿಸ್ಟ್, ನಾನು ಫೆಮಿನಿಸ್ಟ್ ಅನ್ನೋ ರೇಂಜ್ಗೆ ಇದು ಮಾಡಿಕೊಂಡು ತಾಯಿ ಮಡಿಲು ಅಮ್ಮ ಏನೇನೋ ಗುರು ಮಗಳು ಎಲ್ಲ ಅಷ್ಟು ಇದರಲ್ಲಿ ಮಾಡಬಹುದಾಗಿತ್ತು ಅಂತ ನನಗೆ ಅನ್ನಿಸ್ತು ಗುರು. ಈ ಸೀಸನ್ನಲ್ಲಿ ಪ್ರತಿ ಸೀಸನಲ್ಲೂ ಒಬ್ರು ಇರ್ತಾರೆ, ಈ ಸೀಸನ್ನಲ್ಲಿ ಇವ್ರು ಇದ್ದಾರೆ ಅನ್ನಿಸ್ತದೆ. ಒಂದು ಕಡೆಯಿಂದ ಎಲ್ಲರಿಗೂ ಹಾಕೋ ಬರ್ತಾ ಇದ್ದಾರೆ ಕಾಳು. ಒಂದು ಕಡೆ ಅಶ್ವಿನಿ, ಒಂದು ಕಡೆ ರಾಶಿಕಾ, ಒಂದು ಕಡೆ ಕಾವ್ಯ, ಸ್ಪಂದನ, ಎಲ್ಲರಿಗೂ ಒಂದು ಕಡೆಯಿಂದ ಬೀಸ್ಕೊ ಬರ್ತಾ ಇದ್ದಾರೆ. ನೋಡ್ಬೇಕು, ಅದು ಬಿಟ್ಟು ಬೇರೆ ಇನ್ನೇನು ಮಾಡ್ತಾ ಇಲ್ಲ ಗುರು. ಹೌಸಲ್ಲಿ ಅವರು ಇದ್ದಾರೆ ಅನ್ನೋದು ಕೂಡ ಡೌಟು. ಆ ರೇಂಜಲ್ಲಿದ್ದಾರೆ. ಇದುವರೆಗೂ ಟಾಸ್ಕ್ ಆಡಿದ್ದೇನೂ ಇಲ್ಲ, ಯಾವ ಟಾಸ್ಕು ಆಡಿಲ್ಲ. ಮತ್ತು ನೋಡ್ಬೇಕು ಮುಂದೆ ಮುಂದೆ ಹೋಗ್ತಾ ಮಾತು ಮಾತ್ರ ಇದೆ. ನೋಡೋಣ ಯಾವ ರೀತಿ ಹೋಗುತ್ತೆ ಏನು ಅಂತ. ಇಲ್ಲಿ ಅಶ್ವಿನಿ ಮೇಡಮ್ ಮತ್ತೆ ಇಂಟರ್ಫಿಯರ್ ಆಗ್ತಾರೆ. ಅಲ್ಲಿ ಅವ್ರವ್ರು ಇದು ಮಾಡ್ತಾಯಿದ್ರೆ ಅಶ್ವಿನಿ ಮತ್ತು ಅಭಿಷೇಕು ಮತ್ತು ಮಾಳು ಇವ್ರ ನಡುವೆ ಆಗ್ತಾಯಿದ್ರೆ ಸೆಂಟ್ರಲ್ಲಿ ಇವ್ರಿಗೆ ಏನಕ್ಕೆ ಬೇಕಾಗಿತ್ತು? ದೊಡ್ಡ ರಾಜಮಾತೆ ಅಲ್ವಾ, ಬಂದು ಹೇಳ್ತಾರೆ ಬಾವಿಯಿಂದ ಈ ಥರ ಸಮುದ್ರಕ್ಕೆ ಬಂದಿದ್ದಾರೆ ಅಂತ. ಈ ಕಡೆ ಗಿಲ್ಲಿ ಸಖತ್ತಾಗಿ ಟಾಂಗ್ ಕೊಡ್ತಾನೆ ಅಲ್ವಾ ಗುರು. ನನಗನ್ಸಿದ್ದು ಹೇಳ್ತೀನಿ, ಈ ಅಮ್ಮ ಬೆಂಗಳೂರಲ್ಲಿ 30-40 ಸೈಟಲ್ಲಿ ಇರ್ಬೋದು, ಅವ್ರು ಎಕರೆಗಳಲ್ಲಿ ಇದ್ದು ಬಂದಿರೋರು ಅಲ್ವಾ, ಅವ್ರಿಗೆ ಗೊತ್ತಿರಲ್ವಾ. ಗಿಲ್ಲಿ ಅದನ್ನೇ ಹೇಳ್ತಾನೆ, ನಾವು ಓಡಾಡಿರೋಷ್ಟು ಇವರು ಓಡಾಡಿಲ್ಲ. ಫಸ್ಟ್ ಆಫ್ ಆಲ್ ಏನಕ್ಕೆ ಬೇಕಾಗಿತ್ತು ಹೇಳಿ? ಏನೋ ಒಂದು ಸುಮ್ಮನೆ ಸೈಲೆಂಟ್ ಆಗಿದ್ದೋ ಇಲ್ಲ, ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಂಡಿದ್ದಿದ್ರೆ ಸರೋಗ್ತಾ ಇತ್ತು. ಸೆಂಟ್ರಲ್ ಬಂದು ಈ ಥರ ಕಾನ್ವರ್ಸೇಷನ್ ಮಾಡ್ತಾರೆ, ಮತ್ತು ಇರಿಟೇಟಿಂಗಾಗಿ ಕಾಣ್ತಾರೆ, ಹೆಂಗಿದ್ರೆ ಹಂಗೆ ಮಾತಾಡ್ತಾರೆ. ಏನು ಮಾಡೋದು ಹೇಳಿ? ತುಂಬ ಒಂಥರ ನಿಜವಾಗ್ಲೂ ರಾಜಮಾತೆ ನೋಡಿದಾಗ ನನಗಂತೂ ಸಿಕ್ಕಾಪಟ್ಟೆ ನಗು ಬರುತ್ತೆ ಗುರು. ಇಲ್ಲಿ ಒಂದು ಕಡೆ ಗಿಲ್ಲಿ ಕೂಡ ಸಖತ್ತು ಎಲ್ಲಿ ಯಾವಾಗ ಸಿಗ್ತಾರೆ ಅಂತ ಅಶ್ವಿನಿ ಮೇಡಮ್ ಗಿಲ್ಲಿ ಕಾಯ್ತಾ ಇದ್ದಾರೆ, ಗಿಲ್ಲಿ ಯಾವಾಗ ಸಿಗ್ತಾನೆ ಅಂತ ಅಶ್ವಿನಿ ಮೇಡಮ್ ಕಾಯ್ತಾ ಇದ್ದಾರೆ. ಇಬ್ಬರಿಗೂ ಮಾತ್ರ ಸಕ್ಕತ್ತಾಗಿದೆ ಗುರು ಪೈಪೋಟಿ ಮಾತ್ರನು. ನೋಡ್ಬೇಕು ಇದು ಎಲ್ಲೋಗಿ ನಿಂತ್ಕೊಳ್ಳುತ್ತೆ, ಎಲ್ಲ ಎಲ್ಲಿ ಯಾವ ರೀತಿ ಇದಾಗುತ್ತೆ ಅಂತ ಅಂದ್ಬಿಟ್ಟು ನೋಡಬೇಕು. ಕೊನೆಗೆ ನಮ್ಮ ಸೀಕ್ರೆಟ್ ಏಜೆಂಟ್ಗಳಿದ್ದಾರೆ, ಇವರು ಕೂತ್ಕೊಂಡು ಚಂದ್ರಪ್ರಭಾ ಮತ್ತು ಸತೀಶ್ ಅವರು ಇಬ್ಬರೂ ಅಯ್ಯೋ ನಮಗೊಂದು ಅವಕಾಶ ಸಿಕ್ಕಿದ್ರೆ ಏನೋ ಒಂದು ಮಾಡಬೇಕು ಅಂತ ಮಾತಾಡ್ಕೊತಾ ಇರ್ತಾರೆ. ಬಿಗ್ ಬಾಸ್ ಕರೆಕ್ಟಾಗಿ ನೋಡ್ತಾರೆ, ಯಾರು ಏನು ಯೋಚನೆ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ನೋಡಿ ಕಾಳಾಕೋದು. ಬಿಗ್ ಬಾಸ್ ಯಾವತ್ತಿದ್ರು ಕೂಡ ಅದೇ ರೀತಿನೇ ಕಾಳಾಕಿ ಕರೀತಾರೆ. ಕನ್ಫೆಷನ್ ರೂಮ್ಗೆ ಕರೆದು ಕೂರಿಸ್ಬಿಟ್ಟು ಆಸೆ ತೋರಿಸ್ತಾರೆ. ನೀವು ಫೈನಲ್ ಕಂಟೆಂಡರ್ಸ್ ಅಂತಂದ್ಬಿಟ್ಟು ಒಂದು ಇದನ್ನು ಸ್ಪೆಷಲ್ ಲಕೋಟೆಯಲ್ಲಿ ಒಂದು ಚೀಟಿ ಹಾಕ್ಬಿಟ್ಟು ಕೊಡ್ತಾರೆ. ಅದನ್ನ ನೋಡಿದ ತಕ್ಷಣ ಇಬ್ಬರಿಗೂ ಕಣ್ಣು ಅರಳು ಬಿಡುತ್ತೆ ಗುರು, ಫುಲ್ ಖುಷಿ ಆಗ್ಬಿಡ್ತಾರೆ. ಬಿಗ್ ಬಾಸ್ ಹೇಳ್ತಾರೆ, ಆಲ್ರೆಡಿ 2 ಟಾಸ್ಕ್ ಸೋತಿದ್ದಾರೆ ನಿಮ್ಮ ತಂಡ, ಇನ್ನು ಮತ್ತೆ 3ನೇದು ಅಂತಂದರೆ ಅಷ್ಟೊತ್ತಿಗೆ ಚಂದ್ರಬಾಬು ಸಖತ್ತು ಸ್ಮಾರ್ಟ್ ಗುರು, ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇಲ್ಲ ಬಿಗ್ ಬಾಸ್ ಸೋಲಿಸ್ತೀವಿ, 3ನೇದು ಕೂಡ ಸೋಲಿಸ್ತೀವಿ, ಏನು ಮಾಡ್ಬೇಕು ಗೊತ್ತಾ ಅಂತ ಕೇಳಿದಾಗ ನಮ್ಮ ಟೀಮನ್ನು ನಾವು ಸೋಲಿಸ್ಬೇಕು ಅಂತ. ಅಯ್ಯೋ ಏನಪ್ಪ ಭಾರಿ ಶಾರ್ಪ್ ಇದ್ದಾರೆ ಅಂದ್ಕೊಂಡೆ. ಚಂದ್ರಪ್ರಭಾ ಸಖತ್ತು ಗೇಮ್ ಬಗ್ಗೆ ಅವೇರ್ನೆಸ್ ಇದೆ ಗುರು, ಚಂದ್ರಪ್ರಭಾಗೆ ಸಖತ್ತಾಗಿ ಇದು ಮಾಡ್ತಾರೆ. ಆಯ್ಕೆ ನಿಮ್ಮದು ಅಂತ ಹೇಳ್ತಾರೆ ಬಿಗ್ ಬಾಸು, ಬಟ್ ಇವರು ಆಣೆ ಪ್ರಮಾಣ ಎಲ್ಲ ಇವರೇ ಮಾಡಿ ಆಯಿತು, ಯಾರಿಗೂ ಹೇಳ್ಬಾರ್ದು ತಕ್ಷಣ ಇಲ್ಲ ನಮ್ಮ ಟೀಮಲ್ಲಿದ್ದು ನಾವು ಸೋಲಿಸ್ತೀವಿ ಅಂತ. ಗುರು ಇದು ಲೈಫಲ್ಲಿ ಒಂಥರ ಪಾಠ ಇದ್ದಂಗೆ ಗುರು, ನಮ್ಮ ಜೊತೆ ಇದ್ಕೊಂಡು ನಮಗೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಇದು ಒಂದು ಎಕ್ಸಾಂಪಲ್ಲು, ನಾವು ಕಲಿಬೋದು. ಇದನ್ನು ಚಂದ್ರಪ್ರಭಾ ಅವರು ಪಾಸಿಟಿವ್ ಆಗಿ ತಗೋಬೋದಾಗಿತ್ತು, ಸತೀಶ್ ಅವರು ಪಾಸಿಟಿವ್ ಆಗಿ ತಗೋಬೋದಾಗಿತ್ತು, ನೆಗೆಟಿವ್ ಆಗಿ ತಗೋಬೋದಾಗಿತ್ತು. ಇಲ್ಲ ಬಿಗ್ ಬಾಸ್ ನಮ್ಗೆ ಇದು ಬೇಡ, ನಮಗೆ ಕಂಟೆಂಡರ್ಶಿಪ್ ಬೇಡ, ನಾವು ಫೈನಲ್ ಇದು ಬೇಡ, ಟೀಮ್ಗೋಸ್ಕರ ಆಡ್ತೀವಿ, ಟೀಮ್ ಎಫರ್ಟ್ಗೋಸ್ಕರ ಆಡ್ತೀವಿ ಅಂತ ಹೇಳಿದ್ರು ಟೂ ಗುಡ್ ಆಗ್ತಾಯಿದ್ರು. ಆವಾಗ ಇನ್ನೊಂದು ಥರ ನೆಗೆಟಿವಿಟಿ ಫೇಸ್ ಮಾಡ್ತಾಯಿದ್ರು. ಬಿಗ್ ಬಾಸು ಸೀಕ್ರೆಟ್ ಟಾಸ್ಕ್ ಕೊಟ್ಟರು ಕೂಡ ಇವರು ಮಾಡಲಿಲ್ಲ ಅನ್ನೋ ಇದು ಬರ್ತಾಯಿತ್ತು. ಬಟ್ ಅವ್ರ ಪಾಸಿಟಿವ್ ಮಾತ್ರ ಯಾರಿಗೂ ಬೇಡ ಗುರು. ಪಾಪ ಅಯ್ಯೋ ಪಾಪ ಅನ್ನಿಸ್ತಾ ಇತ್ತು. ತಗೊಂಡ್ರು ಆಯಿತು ಬಿಗ್ ಬಾಸ್ ನಮ್ಮ ಟೀಮ್ನ ಸೋಲಿಸ್ತೀವಿ ಅಂತ ಬಂದರು, ಎಲ್ಲ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ರು. ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಕೀನ ತೆಗೆದು ಕೀ ಹುಡುಕಿ ಬಿಡಿಸ್ಬೇಕು. ಟಾಸ್ಕ್ ಮಾತ್ರ ತುಂಬ ಸಿಂಪಲ್ ಆಗಿತ್ತು ನೋಡೋದಕ್ಕೆ, ಬಟ್ ಕಷ್ಟ ಅಂತೂ ಸಖತ್ತಾಗಿತ್ತು. ಟಾಸ್ಕು ನೋಡೋದಕ್ಕೆ ಸಿಂಪಲ್ಲು, ಬಟ್ ಆ ಕೀ ಹುಡುಕ್ಬೇಕಲ್ವಾ, ಅದೇ ಕಷ್ಟ ಆಗ್ತಾಯಿತ್ತು. ಈ ಟಾಸ್ಕಲ್ಲಿ ಸೋಲಿಸ್ಬೇಕು ಅಂತಂದ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಬರ್ತಾರೆ. ಇವರು ಬಂದು ಆಯಿತು ಎಲ್ಲ ಪ್ಲ್ಯಾನ್ ಮಾಡ್ಕೊತಾರೆ, ಸ್ವಲ್ಪ ಲೇಟ್ ಮಾಡೋಣ ಕೀ ಹಂಗೆ ಹಿಂಗೆ ಅಂತ. ಇವರು ಅದೇ ರೀತಿ ಲೇಟ್ ಮಾಡ್ತಾರೆ. ಫಸ್ಟ್ ಕೀ ಇವರು ತಗೊಂಡು ಒಂಟಿಗಳು ತಗೊಂಡು ಹೋಗ್ಬಿಡ್ತಾರೆ, ಓಪನ್ ಮಾಡ್ತಾರೆ. 2ನೇದು ಬಂದು ಅವ್ರು ಜಂಪ್ ಮಾಡಿದಾಗ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಪ್ಪ ಇವ್ರ ಕೀ ತೊಗೊಂಡೋಗ್ತಾರೆ. ಇವ್ರು ಬ್ಯಾಡ್ ಲಕ್ ಹೆಂಗಿದೆ ಅಂತಂದರೆ ಕಾಕ್ರೋಚ್ ಸುದೀರ್ದು ಕೀ ಸಿಗಲ್ಲ ಸಡನ್ನಾಗಿ. ಈಗ ಪಲ್ಲೆ ಅಭಿಷೇಕ್ ಅಶ್ವಿನಿ ಬಂದು ಟಕಾರ ಅಂತ ಕೀ ತಗೊಂಡು ಹೋಗ್ಬಿಡ್ತಾರೆ. ಇವ್ರ ಎಕ್ಸ್ಪ್ರೆಷನ್ ನೋಡ್ತಾ ಇರ್ಬೇಕು ಗುರು. ಒಬ್ಬೊಬ್ರದನ್ನು ಸಿಕ್ಕಾಪಟ್ಟೆ ಚಂದ್ರಪ್ರಭಾ ಮತ್ತು ಸತೀಶ್ ಅವ್ರದ್ದು ಸಖತ್ತಾಗಿತ್ತು. ಅವ್ರ ಕೀ ಬರ್ತಾ ಇದ್ರೆ ಅವ್ರಿಗೆ ಡವ್ ಆಗ್ತಾ ಇದೆ, ಒಳಗಡೆನೇ ಕೇಳ್ಕೊತಾ ಇದ್ದಾರೆ, ಸ್ವಾಮಿ ನಮಗೆ ಕೀ ಸಿಗದೆ ಇದ್ರೆ ಸಾಕು ಅನ್ನೋ ರೇಂಜಿಗೆ ದೇವ್ರನ್ನ ಕೇಳ್ಕೊತಾ ಇದ್ದಾರೆ. ನೋಡಬೇಕು ಕೊನೆಗೆ ಅವರು ಇವರು ಕೊನೆಗೆ ಈಕ್ವಲ್ ಆಗಿ ಟೈ ಆಗಿದೆ. ಇಬ್ಬರು ಇಲ್ಲಿ ಜಾನ್ವಿ ಇದ್ದಾರೆ ಒಂಟಿ ಕಡೆಯಿಂದ, ಆ ಕಡೆ ಮಾಳು ಮತ್ತು ಸ್ಪಂದನ ಇದ್ದಾರೆ. ಯಾರಕ್ಕೆ ಕೀ ಸಿಗುತ್ತೋ ಗೊತ್ತಿಲ್ಲ, ಯಾರ್ದು ಓಪನ್ ಆಗುತ್ತೋ ಗೊತ್ತಿಲ್ಲ.
ನೋಡಬೇಕು. ಬಿಗ್ ಬಾಸು ಟ್ವಿಸ್ಟ್ ಇಟ್ಟಿದ್ದಾರೆ, ಟ್ವಿಸ್ಟ್ ಇಟ್ಬಿಟ್ಟು ನಾಳೆಗೆ ಹಾಕಿದ್ದಾರೆ. ಏನಾಗುತ್ತೆ ಏನು ಅಂತ ಎಪಿಸೋಡಲ್ಲೇ ನೋಡಬೇಕು. ಅಲ್ಲಿವರೆಗೂ ಈ ಸತೀಶ್ ಮತ್ತು ಚಂದ್ರಪ್ರಭಾ ಎಕ್ಸ್ಪ್ರೆಷನ್ಸ್ ಮಾತ್ರ ಸಕ್ಕದಾಗಿದೆ ಗುರು, ನಿಜವಾಗ್ಲೂ. ನಗ್ದು 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 ಒಂಥರ ಆಗ್ತಾಯಿತ್ತು ನನಗಂತೂ. ನೋಡೋಣ ಯಾವ ರೀತಿ ಇರುತ್ತೆ ಏನು ಅಂತ. ನಿಮ್ಗೇನು ಅನಿಸ್ತು ಗೈಸ್ ಎಪಿಸೋಡ್ ನೋಡಿ? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಲಾಸ್ಟಲ್ಲಂತೂ ಸಖತ್ ಫನ್ನಿ ಆಗಿತ್ತು ಅವರಿಬ್ಬರು ಎಕ್ಸ್ಪ್ರೆಷನ್ ಅಂತ ನನಗನ್ನಿಸ್ತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.